ಹಾಯ್ ಫ್ರೆಂಡ್ಸ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟ್ ಪೂರಿ ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಪೂರಿ ಅಂದರೆ ರಾಗಿ ಹಿಟ್ಟಿಂದ ಪೂರಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇವಾಗ ಪೂರಿನ ಯಾವ ಥರ ಮಾಡೋದು ರಾಗಿ ಹಿಟ್ಟಿಂದ ಅಂತ ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಒಂದು ಚಿಕ್ಕ ಬೌಲಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ಬೌಲಲ್ಲಿ ಸಮ ಪ್ರಮಾಣದಲ್ಲಿ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲು, ಇವು 3 ಪದಾರ್ಥಗಳನ್ನ ಹಾಕ್ಕೊಂಡು, ಉಪ್ಪು ರುಚಿಗೆ, ಸಕ್ಕರೆ ಗರಿ ಗರಿ ಆಗಿ ಬರುತ್ತೆ, ಮತ್ತು ಎಣ್ಣೆನೂ ಕೂಡ ಗರಿ ಗರಿ ಆಗಿ ಬರುತ್ತೆ. ಇವು 3 ಪದಾರ್ಥನೂ ಹಾಕ್ಕೊಂಡು ನಾನು ಮಾಡಿರ್ತಕ್ಕಂಥ ಮೆಥಡಲ್ಲೇ ಮಾಡಿ. ಈಗ ತಕ್ಷಣಕ್ಕೆ ಮಾಡ್ತಾಯಿದ್ದೀನಿ. ಹಿಟ್ಟು ಕಲಿಸ್ತಾ ಇದ್ದೀನಲ್ಲ, ಅದಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಕಲಿಸಿದ್ರೆ ಬೇಗ ಚೆನ್ನಾಗಿ ಮೃದುವಾಗುತ್ತೆ ಹಿಟ್ಟು. ರಾತ್ರಿನೇ ಕಲಿಸಿರ್ತಾರೆ ಹೋಟ್ಲಲ್ಲುಗಳಲ್ಲೆಲ್ಲ, ರಾತ್ರಿನೇ ಕಲಿಸಿಟ್ರೆ ಇಲ್ಲ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕಲಿಸ್ಬೇಕು. ಈಗ ಆ ಥರ ಕಷ್ಟ ಎಲ್ಲ ಬೇಡ. ಈಗ ತಕ್ಷಣಕ್ಕೆ ಕಲಿಸ್ಬೇಕು ಅಂದರೆ ನೀವು ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ಪೂನ್ ಸಹಾಯದಿಂದ ಇದರೆಲ್ಲ ಮಾಡಿಕೊಂಡು, ಆಮೇಲೆ ತಣದ ಮೇಲೆ ಕ್ಲೀನಾಗಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬಿದ್ದರೆ ಬೇಗ ಹಿಟ್ಟು ಚೆನ್ನಾಗಿ ಮೆತ್ತಗಾಗುತ್ತೆ. ಚೆನ್ನಾಗಾಗುತ್ತೆ. ಈ ಥರ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಅಂದರೆ. ಆಮೇಲೆ ನಾನು ಸ್ವಲ್ಪ ಒಂದು 5 ನಿಮಿಷ ಮಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಆಗಿದೆ. ಈ ಥರ ಮಾಡಿ ತಕ್ಷಣಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಅಂದರೆ ಕೆಲವರು ರಾತ್ರಿ ಹೊತ್ತು ಹಿಟ್ಟು ಕಲಸಿಡಲ್ಲ, ಅದಕ್ಕೆ ತಕ್ಷಣಕ್ಕೆ ಈ ಥರ ಕಲಸಿ ಇಟ್ಕೊಳ್ಳಿ. ಈಗ ನಾನು ಈ ಕಲಸಿರೋ ಹಿಟ್ಟಿಗೆ 1 ಸ್ಪೂನಷ್ಟು ಎಣ್ಣೆನ ಸವರ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. ಅದು ಮೆತ್ತಗಾಗೋಷ್ಟರೊಳಗೆ ಈ ಕಡೆ ಪಲ್ಯ ಮಾಡ್ಕೊಳ್ಳೋಣ. ನಾನು 3 ಥರ ತರಕಾರಿ, ಬೀನ್ಸ್ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಆಲೂಗಡ್ಡೆ 1, ಗೆಡ್ಡೆಕೋಸು ಇಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಮಾಡೋಕ್ಕೆ ಮಸಾಲೆ ಪದಾರ್ಥಗಳು, ಸ್ವಲ್ಪ ಶುಂಠಿ, 1 ಹಸಿಮೆಣಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಕಡಲೆ, 1 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಇವಾಗ ಒಗ್ಗರಣೆಗೆ 2 ಚಿಕ್ಕದಾಗಿ ಕಟ್ ಮಾಡೋ ಟೊಮೊಟೊ 2, ಆಮೇಲೆ ಚಿಕ್ಕದಾಗಿ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪಲ್ಯದ ಜೊತೆಗೆ, ತರಕಾರಿ ಜೊತೆಗೆ ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಬಟಾಣಿ, 1 2 ಅವರೆಕಾಳು ಸ್ವಲ್ಪ, ಇವು 3 ನೆನೆಸಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ತರಕಾರಿ ಜೊತೆಗೆ. ಈ ಮಸಾಲೆ ಪದಾರ್ಥನೆಲ್ಲ ಜಾರಿಗೆ ಹಾಕ್ಕೊಂಡು ನೈಸಲ್ಲಿ ರುಬ್ಬನ ಕ್ಲೀನಾಗಿ. ಏನು ನಿಮಗೆ ಮಸಾಲೆ ಪದಾರ್ಥ ತೋರಿಸ್ತೀವಿ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನೈಸಲ್ಲಿ ರುಬ್ಬನ. ಈಗ ರುಬ್ಕೊಂಡಿದ್ದೀನಿ. ಈ ಥರ ನೈಸಾಗಿ ರುಬ್ಕೋಬೇಕು. ಇವಾಗ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು 1 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕೆಂಪುಗಾಗಂಗೆ. ಆಮೇಲೆ ಅದಕ್ಕೊಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಟೊಮೊಟೊನೂ ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಿಫ್ರೆಂಟ್ ತುಂಬ ಚೆನ್ನಾಗಿದೆ ರಾಗಿ ಇಂದ ಪೂರಿ. ಇವಾಗ ತರಕಾರಿ ಕಟ್ ಮಾಡಿರೋ ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಈ ಥರ. ಆಮೇಲೆ ಕಾಳು ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕಿ ಮಾಡ್ತೀನಿ. ನೀವು ಇದ್ರೆ ಬೇಕಾದ್ರೆ ರಾತ್ರಿ ನೆನೆಸಿಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಈ ತರಕಾರಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಈ ಮಸಾಲೆ ರುಬ್ಕೊಂಡಿದ್ದಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈಗ ಅದೆಲ್ಲ ಆದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಪುಡಿಯಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಗಟ್ಟಿ ಪಲ್ಯ ಟೈಪ್ ಮಾಡಿದ್ದೀನಿ. ಈಗ 2 ವಿಷಲ್ ಬರುತ್ತೆ. ಅದು ಬೇಯ್ಕೊಳ್ಳೋಷ್ಟರೊಳಗೆ ನಾವು ಪೂರಿನ ಲಟ್ಸೋಕ್ಕೆ ಉಂಡೆ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿರಿ ಎಷ್ಟು ಬೆಣ್ಣೆ ಥರ ಎಷ್ಟು ಚೆನ್ನಾಗಾಗಿದೆ. ಈಗ 5 ನಿಮಿಷ ಆಯಿತು, 10 ನಿಮಿಷ ಆಯಿತು ಅಷ್ಟೇ ನಾವು ಕಲಸಿಟ್ಕೊಂಡಿದ್ದನ್ನು. ನೋಡಿರಿ ಈ ಥರ ಒಂದು 10-11 ಉಂಡೆ ಆಗಿದೆ. ಈಗ ನಾನು ಚಪಾತಿ ಉಜ್ಜಮಣೆಯಲ್ಲಿ ತೋರಿಸ್ತೀನಿ. ನೋಡಿರಿ ಈ ಥರ ತೀರಾ ಗಟ್ಟಿ ಲಟ್ಟಿಸ್ಬಾರ್ದು. ಪೂರಿ ಥರ ಬರಲ್ಲ, ಅದು ಹಪ್ಪಳ ಥರ ಆಗ್ಬಿಡುತ್ತೆ. ಪೂರಿ ಥರ ಬರಬೇಕು ಅಂದರೆ ಸ್ವಲ್ಪ ದಪ್ಪನೇ ಇರಬೇಕಿದು ಎಲೆ. ಚಪಾತಿ ಪೂರಿದ ಎಲೆ ಸ್ವಲ್ಪ ದಪ್ಪನೇ ಇರಬೇಕು. ಆವಾಗ ಪೂರಿ ಉಬ್ಬಿ ಚೆನ್ನಾಗಿ ಬರುತ್ತೆ. ನಾವು ಗಟ್ಟಿ ಮಾಡಿ ಲಟ್ಸಿದ್ರೆ ಅದು ಹಪ್ಪಳ ಥರ ಆಗ್ಬಿಡುತ್ತೆ. ನೋಡಿರಿ ಈ ಥರ ಸ್ವಲ್ಪ ದಪ್ಪನೇ ಇದ್ದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಟು ಅದಕ್ಕೆ
ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಕಾಯಲಿ. ಇವಾಗ ಪೂರಿ ಎಲ್ಲ ಕರ್ಕೊಳ್ಳೋಣ. ಎಣ್ಣೆ ಬಿಸಿ ಆಯಿತು. ಈಗ ಒಂದೊಂದಾಗಿ ಪೂರಿ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ವಯಸ್ಸಾದರೂ ಪೂರಿ ತಿನ್ನಲ್ಲ ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ. ರಾಗಿ ಹಿಟ್ಟಿಂದು ತಕ್ಷಣ ಕಲಸಿ ಮಾಡಿರೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತೆ ನೋಡ್ರಿ. ಪೂರಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಆಮೇಲೆ ಪೂರಿನ ತಕ್ಕೊಳ್ಳೋಣ. ರಾಗಿ ಹಿಟ್ಟಿನ ಪೂರಿ ಆರೋಗ್ಯಕ್ಕೂ ಒಳ್ಳೆಯದು. ಕೆಲವರು ಮೈದಾ ಹಿಟ್ಟು ತಿನ್ನಲ್ಲ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಪೂರಿ ಬಿಡ್ತಾ ಇದ್ದೀನಿ. ಅದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿರಿ. ಮಾಡಿರ್ತಕ್ಕಂಥ ಪೂರಿ ಪ್ರತಿಯೊಂದು ಪೂರಿನೂ ಇದೇ ಥರ ಉಬ್ಬಿ ಬಂದಿತ್ತು, ಒಂದಾದ್ರೂ ಇದಾಗಿಲ್ಲ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲೇ ಮಾಡಿ, ಚೆನ್ನಾಗಿರುತ್ತೆ. ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಪೂರಿ ಹಾಕಿದ್ದೀನಿ. ಇವಾಗ ಈ ಕಡೆ ಕುಕ್ಕರು ಪಲ್ಯ ಬೆಂದಿದೆ ನೋಡಿರಿ. ಮಸಾಲೆನೂ ಕೂಡ ಇದೇ ಥರ ಮಸಾಲೆ ಹಾಕಿ ಇದೇ ಥರ ಪಲ್ಯ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟು ಕಲಸಿದ್ರೆ ಸಾಗೋ ಥರ ಆಗುತ್ತೆ. ನಾನು ಆ ಥರ ಮಾಡಿಲ್ಲ, ಗಟ್ಟಿಗೆ ಪಲ್ಯ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಪೂರಿಗೆ, ರಾಗಿ ಹಿಟ್ಟಿನ ಪೂರಿಗೆ. ಕೆಲವರು ವಯಸ್ಸಾದವರು ಮನೆಯಲ್ಲಿ ಪೂರಿ ತಿನ್ನಲ್ಲ, ಮೈದಾ ಹಿಟ್ಟು ತಿನ್ನಲ್ಲ. ಈ ಥರ ಮಾಡ್ಕೊಳ್ಳಿ, ಮಕ್ಳಿಗೂ ಎಲ್ಲಿ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿ ಬಾಕ್ಸಿಗೆ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಕೆಂಪು ಚಟ್ನಿ ಪಲ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.